ಅಪ್ಪ ಅಂದರೆ ತ್ಯಾಗ, ಅಪ್ಪ ಅಂದರೆ ಶಿಸ್ತು, ಅಪ್ಪ ಅಂದರೆ ಭದ್ರತೆ, ಅಪ್ಪ ಅಂದರೆ ನಿಶ್ಚಿಂತೆ, ಅಪ್ಪ ಅಂದರೆ ಬೆಚ್ಚಗಿನ ಅಪ್ಪುಗೆ. ಅಮ್ಮ 9 ತಿಂಗಳು ಹೊಟ್ಟೇಲಿ ಹೊತ್ಕೋತಾಳೆ, ಅಪ್ಪ ಬೆನ್ನ ಮೇಲೆ 23 ವರ್ಷ ಹೊತ್ಕೋತಾರೆ. ನಿನ್ನೆ ಅಪ್ಪಂದಿರ ದಿನಾಚರಣೆ ಇತ್ತು. ಇದು ಒಂದು ದಿವಸ ಆಚರಿಸಿ ಬಿಡುವಂಥದ್ದಲ್ಲ. ಅಪ್ಪಂದಿರ ದಿನಾಚರಣೆಯ ಅಮ್ಮಂದಿರ ದಿನಾಚರಣೆ ಯಾವುದೇ ಇರಲಿ, ಅದು ನಿತ್ಯ ನಿರಂತರ, ನಿತ್ಯ ನೂತನ. ಅಪ್ಪ ಅಮ್ಮನನ್ನು ಗೌರವಿಸೋದು, ಅವರ ತ್ಯಾಗವನ್ನು ನಾವು ಸ್ಮರಣೆ ಮಾಡೋದು, ಅದು ಯಾವತ್ತೂ ಇರಬೇಕು, ಒಂದು ದಿವಸ ಮಾಡಿ ಬಿಡುವಂಥದ್ದಲ್ಲ. ನಮ್ಮ ಮನೆಯಲ್ಲಿ ಕೂಡ ನಾವು ಪುಟ್ಟದಾಗಿ ಆಚರಣೆ ಮಾಡಿದೆವು. ಮಕ್ಕಳು ಬೆನ್ನು ಹತ್ತಿದ್ರು, ಅಮ್ಮ ಕೇಕ್ ಮಾಡು ಅಂತ ಹೇಳಿ. ಹಾಗಾಗಿ ಕೇಕ್ ಮಾಡಿ ನಾವು ಕೂಡ ಕಟ್ ಮಾಡಿ ಸಣ್ಣದಾಗಿ ಆಚರಣೆ ಮಾಡಿಕೊಂಡ್ವಿ. ನಾನು ಹೆಲ್ದಿಯಾಗಿ ಮನೆಯಲ್ಲೇ ಕೇಕ್ ಮಾಡಿಕೊಂಡೆ, ಅದರ ರೆಸಿಪಿ ಈಗ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕಪ್ ಅಂದರೆ ಒಂದು 120 ಗ್ರಾಮಿನಷ್ಟು ಬೆಲ್ಲ ತಗೊಂಡು ಅದಕ್ಕೆ 2 ಸ್ಪೂನ್ ನೀರು ಹಾಕಿ ಅದನ್ನು ಕುದಿಸ್ಕೊಂಡು, ಅದು ನೀರಾದರೆ ಸಾಕು ಬೆಲ್ಲ, ಅದನ್ನು ಸೋಸ್ಕೊಂಡೆ ಒಂದು ಚೆನ್ನಿಯಲ್ಲಿ. ಇದಕ್ಕೆ 1/4 ಕಪ್ ಅಂದರೆ ಒಂದು 60 ml 50-60 mlನಷ್ಟು ಮೊಸರು ತಗೊಂಡೆ ನಾನು. ತುಂಬ ಹುಳಿ ಇರಲಿಲ್ಲ, ಮನೆಯ ಮೊಸರು. ಅದಕ್ಕೆ ಒಂದು 5 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡೆ, ಅಡಿಗೆ ಎಣ್ಣೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಅವನಲ್ಲಿ ಮಾಡ್ತಾಯಿಲ್ಲ, ನಾನು ಒಂದು ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಒಂದು ಬಾಣಲೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ, ಅದರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೇನೆ. ಇದನ್ನು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಆಗೋದಕ್ಕೆ ಇಡ್ತಾಯಿದ್ದೀನಿ, ಅಂದರೆ ಪ್ರೀ ಹೀಟ್ ಮಾಡ್ತಾಯಿದ್ದೀನಿ ಈ ಬಾಣಲೆಯನ್ನು. ಇಲ್ಲಿ ನಾನೀಗ 2 ಸ್ಪೂನ್ನಷ್ಟು ಹಾಲಿನ ಹುಡಿ ತೊಗೊಳ್ತಾ ಇದ್ದೀನಿ. ಇದು ಬಿಲ್ಕುಲ್ ಆಪ್ಷನಲ್ಲು, ಇದು ಹಾಕಬೇಕು ಅಂತ ಏನೂ ಇಲ್ಲ. ಮತ್ತು 2 ಸ್ಪೂನು ಕೋಕೋ ಪೌಡರ್ ತೊಗೊಳ್ತಾ ಇದ್ದೀನಿ. ಇದು ಕೂಡ ನಾನು ಈಗ ಏನು ಮಾಡ್ತಾಯಿದ್ದೀನಿ, ಇದೆರಡು ಆಪ್ಷನಲ್ಲು, ಹಾಲಿನ ಹುಡಿ ಮತ್ತು ಕೋಕೋ ಪೌಡರ್. ಇದು ಹಾಕದೇ ಇದ್ದರೂ ಈ ಕೇಕ್ ನಡೆಯುತ್ತೆ. 2 ಸ್ಪೂನು ಹಾಕ್ಕೊಂಡಿದ್ದೇನೆ. ಇದನ್ನು ನಾವು ಮಿಕ್ಸ್ ಮಾಡಿಟ್ಟಂತಹ ವೆಟ್ ಇಂಗ್ರೀಡಿಯೆಂಟ್ ಏನಿದೆ ಅದಕ್ಕೆ ಮತ್ತೆ ಹಾಕ್ಕೋತೇವೆ ನಾವು. ನಾನಿಲ್ಲಿ ಅರ್ಧ ಕಪ್ ಅಂದರೆ 125 ಗ್ರಾಮ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ನಾವು ಹೆಲ್ದಿಯಾಗಿ ಮಾಡ್ತಿದ್ದೇವಲ್ಲ ಹಾಗೆ. ಇಲ್ಲಿ ಒಂದು 50 ಗ್ರಾಮಿನಷ್ಟು ಸಣ್ಣ ರವೆ ತೊಗೊಂಡಿದ್ದೇನೆ. ಸಣ್ಣ ರವೆ ಇಲ್ಲ ಅಂತ ಹೇಳಿದರೆ ಒಂದು ಸಲ ಮಿಕ್ಸಿಯಲ್ಲಿ ಅದನ್ನು ತಿರುಗಿಸ್ಕೊಳ್ಳಿ. ಮತ್ತು ಹಾಲಿನ ಹುಡಿ ಮತ್ತು ಕೋಕೋ ಪೌಡರ್ ಏನು ಹಾಕಿ ಇಟ್ಟಿದ್ನೋ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ಗಾಳಿಸ್ತಾ ಇದ್ದೀನಿ. ಅಂದರೆ ಅದನ್ನು ಚೆನ್ನಾಗಿ ಮಿಕ್ಸು ಆಗುತ್ತೆ ಮತ್ತು ಅದರಲ್ಲಿ ಏನಾದರೂ ಗಂಟಿದೆ ಅದು ಕೂಡ ಹೋಗುತ್ತೆ. ನೋಡಿ, ಇಲ್ಲಿ ಒಂದು ಪ್ಯಾಕೆಟ್ ನಾನು ಈನೋ ಪೌಡರ್ ಹಾಕಿದ್ದೇನೆ. ನೀವು ಈನೋ ಪೌಡರ್ ಆದರೂ ಹಾಕ್ಕೋಬೋದು, ಅಥವಾ ಅರ್ಧ ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್ ಮತ್ತು ಅದಕ್ಕಿಂತಲೂ ಅರ್ಧ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಹಾಕ್ಕೋಬೋದು. ಇಲ್ಲ ಅಂದರೆ ಒಂದು ಪ್ಯಾಕೆಟ್ ಈನೋ ಹಾಕ್ಬೋದು. ಅದು ಹಾಕಿದ ಮೇಲೆ ಒಂದೇ ಡೈರೆಕ್ಷನ್ಗೆ ನೀವು ಕಲಿಸ್ಬೇಕು. ಬೇಕಾಬಿಟ್ಟಿ ಕಲಿಸ್ಬಾರ್ದು, ಒಂದೇ ಡೈರೆಕ್ಷನಲ್ಲಿ ನಿಧಾನಕ್ಕೆ ಕಲಿಸ್ಬೇಕು. ಇಲ್ಲಾಂದರೆ ಕೇಕ್ ಜಾಸ್ತಿ ಉಬ್ಬಿ ಹಾಗೆಯೇ ಅದು ಫ್ಲ್ಯಾಟ್ ಆಗುತ್ತೆ, ಹಾಗೆಲ್ಲ ಆಗುತ್ತೆ. ಇದು ನೀವು ಕನ್ಸಿಸ್ಟೆನ್ಸಿಗೆ ದಪ್ಪ ಉಂಟು ಅಂತ ಆದರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ರೂಮ್ ಟೆಂಪರೇಚರ್ ಇರುವಂಥ ಹಾಲನ್ನು ಹಾಕಬೇಕು. ಅಂದರೆ ಜಾಸ್ತಿ ಬಿಸಿನೂ ಇರಬಾರ್ದು, ಫ್ರಿಜ್ಜಲ್ಲಿಟ್ಟ ತಣ್ಣಗಿನ ಹಾಲು ಕೂಡ ಬೇಡ. ಹಾಗೇನೆ ಹೊರಗಿಟ್ಟಂಥ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕಿ ಒಂದೇ ಡೈರೆಕ್ಷನ್ಗೆ ಕಲಿಸ್ತಾ ಇರಬೇಕು. ಇದು ರಿಬ್ಬನ್ ಕನ್ಸಿಸ್ಟೆನ್ಸಿ, ಅಂದರೆ ಚೆನ್ನಾಗಿ ಹೀಗೆ ಮೇಲಿಂದ ಬೀಳೋ ಆಗಿರಬೇಕು. ತುಂಬ ಗಟ್ಟಿ ಕೂಡ ಅಲ್ಲ, ತುಂಬ ತೆಳು ಕೂಡ ಅಲ್ಲ, ಹಾಗಿರಬೇಕು. ಇಲ್ಲಿ ನಾನು ವೆನಿಲ್ಲಾ ಎಸೆನ್ಸ್ ಹಾಕೋದನ್ನು ಮರೆತೆ. ನೀವು ಒಂದು ಅರ್ಧ ಸ್ಪೂನ್ನಷ್ಟು ವೆನಿಲ್ಲಾ ಎಸೆನ್ಸ್ ಹಾಕ್ಕೊಳ್ಳಿ, ಒಂದು 5-6 ಡ್ರಾಪ್ಸಷ್ಟು. ಅಥವಾ ಸ್ವಲ್ಪ ಕಾಫಿ ಪುಡಿ ಕೂಡ ಹಾಕ್ಕೋಬೋದು. ಇದೆರಡು ಹಾಕದಿದ್ದರೂ ನಡೀತದೆ. ನಾವು ಇದಕ್ಕೆ ಬೇರೆ ಫ್ಲೇವರ್ ಕೊಡ್ತಾ ಇದ್ದೀವಿ, ಮತ್ತು ಹಾಕದಿದ್ದರೂ ನಡೀತದೆ, ಇದ್ದರೆ ಹಾಕಿ ಒಳ್ಳೆಯದಾಗ್ತದೆ. ನೋಡಿ, ಹೀಗೆ ನೀವು ಮೊದಲೇ ಒಂದು ಟಿನ್ನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ಬಟರ್ ಹಾಕಿ ಅದನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ನೀವು ಬಟರ್ ಪೇಪರ್ ಆದರೂ ಕೆಳಗೆ ಹಾಕ್ಕೋಬೋದು, ಅಥವಾ ಇದಕ್ಕೆ ಸ್ವಲ್ಪ ಗೋಧಿ ಹುಡಿಯನ್ನು ಡಸ್ಟ್ ಮಾಡಿಕೊಂಡು ಹೆಚ್ಚಾದ ಹುಡಿಯನ್ನು ಅದರಿಂದ ತೆಗೆದು ಮತ್ತು ಇದಕ್ಕೆ ಬ್ಯಾಟರ್ ಹಾಕಿ ನೀವು ಬೇಯಲಿಕ್ಕೆ ಇಡಬೇಕು, ಅಂದರೆ ಬೇಕಾಗಲಿಕ್ಕೆ ಇಡಬೇಕು. ಇದು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 40 ನಿಮಿಷ ತಗೊಳ್ತದೆ ಬೇಕಾಗಲಿಕ್ಕೆ, ಆರಾಮದಲ್ಲಿ ಬೇಕಾಗಬೇಕು. ಫಾಸ್ಟ್ ಇಡಬಾರ್ದು, ಸಿಮ್ಮಲ್ಲಿ, ಅಂದರೆ ಗ್ಯಾಸ್ ಒಂದು ಹೈ ಫ್ಲೇಮಲ್ಲಿ ಇರಬಾರ್ದು ಅಥವಾ ಲೋ ಫ್ಲೇಮಲ್ಲಿ ಕೂಡ ಇರಬಾರ್ದು.
ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. 40 ಮಿನಿಟ್ಸ್ ತೊಗೊಳ್ತದೆ ಇದು ಬೇಕಾಗಲಿಕ್ಕೆ. 40 ಮಿನಿಟ್ಸಲ್ಲಿ ರೆಡಿ ಆಗ್ತದೆ. ಹೀಗೆ ಹಾಕಿ ಸ್ವಲ್ಪ ಅದನ್ನು ಏರ್ ಬಬಲ್ಸ್ ಹೋಗಲಿಕ್ಕೆ ಸ್ವಲ್ಪ ಹೀಗೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡಾದಮೇಲೆ ನೀವು ಮುಚ್ಚಳ ಮುಚ್ಚಿ, ಏನು ಮೊದಲೇ ನಾವು 10 ನಿಮಿಷ ಪ್ರೀ ಹೀಟ್ ಆಗಲಿಕ್ಕೆ ನಮ್ಮ ಬಾಣಲೆಯನ್ನು ಇಟ್ಟಿದ್ದೇವೋ ಅದರಲ್ಲಿ ಒಳಗಿಡಿ. ಅದರ ನಾವೇನು ಮುಚ್ಚಳ ಮುಚ್ಚುತ್ತೇವೋ ಅದು ಗಟ್ಟಿಯಾಗಿ ಕುತ್ಕೋಬೇಕು ಮುಚ್ಚಳ. ಅದರ ಸೈಡಿಂದ ಎಲ್ಲೂ ಬಿಸಿ ಹೊರಗೆ ಹೋಗಬಾರ್ದು. ನೋಡಿ, ಹೀಗೆ 2-3 ಸಲ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿ ಆದಮೇಲೆ ಇಟ್ಟುಬಿಡಿ. ಈಗ ನೀವು ಬೇಕಿದ್ರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಅಂದರೆ ವಾಲ್ನಟ್ ಅಥವಾ ಬಾದಾಮ್ ಎಲ್ಲ ಫುಡ್ ಕಟ್ ಮಾಡಿ ಹಾಕ್ಕೋಬೋದು. ನನ್ನ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ, ಅದರಿಂದ ಹಾಕಲಿಲ್ಲ. ನಾವು ವಾಲ್ನಟ್ ಹಾಕಿದರೆ ತುಂಬ ರುಚಿಯಾಗುತ್ತೆ, ಒಳ್ಳೆಯದಾಗುತ್ತೆ ತಿನ್ನೋದಕ್ಕೆ. ಮತ್ತು ನಾನು ಇದಕ್ಕೆ ಸ್ವಲ್ಪ ಮ್ಯಾಂಗೋ ಪಲ್ಪಿದ್ದು ಗಾರ್ನಿಷ್ ಮಾಡ್ತೇನೆ, ಹಾಗಾಗಿ ನಾನು ಹಾಕಲಿಲ್ಲ. ನೋಡಿ, ಈಗ ಇದು 40 ನಿಮಿಷದಲ್ಲಿ ಚೆನ್ನಾಗಿ ಆಗಿದೆ. ಸ್ಪಾಂಜಿಯಾಗಿ ಆಗಿದೆ, ತುಂಬ ಮೆದುವಾಗಿದೆ ಮತ್ತು ಚೆಂದ ಬೇಕಾಗಿದೆ. ಈಗ ನಾನು ಸ್ವಲ್ಪನೇ ಬಟರ್ ಹಾಕಿದೆ, ಅದಕ್ಕೆ 2 ಮಾವಿನ ಹಣ್ಣಿನ ಪಲ್ಪ್ ಹಾಕ್ಕೊಂಡೆ, ಅಂದರೆ ಮಿಕ್ಸಿಗೆ ಹಾಕಿ ರುಬ್ಬಿ ಅದನ್ನು ತಗೊಂಡೆ. ಮತ್ತು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಿನಷ್ಟು ಮಿಲ್ಕ್ ಮೇಡ್ ಹಾಕ್ಕೊಂಡೆ. ನೀವು ಮಿಲ್ಕ್ ಮೇಡ್ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಸ್ವಲ್ಪ 1-2 ಸ್ಪೂನಿನಷ್ಟು ಸಕ್ಕರೆ ಹೊಡಿ ಹಾಕಿದ್ರು ಆದಿತ್ತು. ಇಲ್ಲಿ ನಾನು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀನಿ. ಅದರ ನೀರೆಲ್ಲ ಆರಿ ಹೋಗಲಿ ಹೇಳಿ. ಮತ್ತು ಇದನ್ನು ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಎತ್ತಿ ಫ್ರಿಜ್ಜಲ್ಲಿ ಇಟ್ಕೋತೀನಿ. ಇದು ತಣ್ಣಗಾಗಬೇಕು. ಈಗ ನೋಡಿ, ಅದು ಕೂಡ ತಣ್ಣಗಾಗಿದೆ. ನನ್ನ ಕೇಕ್ ಕೂಡ ತಣ್ಣಗಾಗಿದೆ. ಇದನ್ನು ನಾನು ಒಂದು ನೈಫಲ್ಲಿ ಕಟ್ ಮಾಡ್ತಾ ಇದ್ದೇನೆ ಮಿಡಲಲ್ಲಿ. ಇದನ್ನು 2 ಪಾರ್ಟ್ ಮಾಡ್ತಾ ಇದ್ದೀನಿ, 3 ಪಾರ್ಟ್ ಮಾಡೋದು ಆದಿತ್ತು. ನಾನು ಸಿಂಪಲ್ಲಾಗಿ ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇದ್ದೇನೆ ಅಷ್ಟೇ. ಸಿಂಪಲ್ ಮಾಡ್ತಾ ಇದ್ದೇನೆ, ಏನು ಹೆಚ್ಚಾಗಿ ಮಾಡ್ತಾ ಇಲ್ಲ. ಇಲ್ಲಿ ನಾನು ಸಕ್ಕರೆ ಮತ್ತು ಕಾಫಿ ಹುಡಿಯ ಮಿಕ್ಸನ್ನು ಸ್ವಲ್ಪ ಸ್ಪಾಂಜಿಗೆ ಹಾಕಿದೆ, ಮೃದು ಆಗಲಿ ಅಂತ ಹೇಳಿ, ಮತ್ತು ಫ್ಲೇವರ್ ಕೂಡ ಕೊಡುತ್ತೆ ಸ್ವಲ್ಪ. ಇದಕ್ಕೆ ಇನ್ಸ್ಟೆಂಟ್ ಕಾಫಿ ಹುಡಿ ಮತ್ತು ಸ್ವಲ್ಪ ನಾನು ಸಕ್ಕರೆ ಹಾಕಿ ನೀರು ಹಾಕಿದ್ದು. ಮತ್ತು ಏನು ನಾವು ಮಾವಿನ ಹಣ್ಣಿನ ಪಲ್ಪ್ ಮಾಡಿ ಇಟ್ಟಿದ್ದೇವಲ್ವ, ತಣ್ಣಗೆ ಮಾಡಿ ಇಟ್ಟಿದ್ದೆವು, ಅದನ್ನು ಸ್ವಲ್ಪ ಮೇಲೆ ಹಾಗೆ ಸ್ಪಾಂಜಿನ ಮಿಡ್ಲಿಗೆ ಹಾಕ್ಕೊಂಡೆ. ಇಲ್ಲಿ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿ ಚಾಕ್ಲೇಟಲ್ಲಿ ಬರಿತಾ ಇದ್ದೀನಿ. ನೋಡಿ, ಇದನ್ನು ಕಟ್ ಮಾಡ್ತಾ ಇದ್ದೇವೆ ನಾವು. ಮಕ್ಕಳಿಗೆ ಖುಷಿ. ತುಂಬ ಚೆನ್ನಾಗಾಗಿತ್ತು. ಇದು ಹೆಲ್ದಿ ಕೂಡ, ಯಾಕೆಂದರೆ ನಾವು ಇದನ್ನು ಬೆಲ್ಲ ಮತ್ತು ಗೋಧಿ ಹುಡಿ ಉಪಯೋಗಿಸಿ ಮಾಡಿದ್ದು, ಮೈದಾ ಇಲ್ಲೇ, ಸಕ್ಕರೆ ಇಲ್ಲ, ಬೆಣ್ಣೆ ಎಲ್ಲ ಇಲ್ಲ. ತುಂಬ ಹೆಲ್ದಿ ಅಂತಲೂ ಅಲ್ಲ, ಆದರೆ ಒಂದು 70% ಹೆಲ್ದಿ ಅಂತಲೇ ಹೇಳ್ಬೋದು. ಮಕ್ಕಳಿಗೂ ಎಲ್ಲ ತುಂಬ ಖುಷಿ. ನೀವು ಒಂದ್ಸಲ ಖಂಡಿತವಾಗ್ಲೂ ಮಾಡಿ ನೋಡಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಬಾಯ್, ಸಿ ಯು.